ಅವಾಗ ಅವರು ಆ ಮಾತನ್ನ ಅಂದ ಕೂಡಲೇ ನಾ ಸಂಕಲ್ಪ ಮಾಡಿದೆ, ಇದು ಇವರ ರಾಜಕೀಯ ಭವಿಷ್ಯದ ಕೊನೆ ಅವಧಿ ಆಗ್ಬೇಕು ಅನ್ನೋಂತ. ಅವ್ರಿಗೆ ನಾನೊಂದು ಮಾತನ್ನ ಹೇಳಿದೆ, ಇನ್ನು ಮುಂದೆ ಎಂದೂ ಕೂಡ ತಮಗೆ ನಾನು ಫೋನ್ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದೆ. ಮುಂದೆ ಸುದ್ದಿಗೋಷ್ಠಿಗಳಲ್ಲಿ ಅವರನ್ನು ಬಲವಾಗಿ ನಾನು ವಿರೋಧಿಸ್ತಾ ಬಂದಿದ್ದೀನಿ. ಇದು ಇವತ್ತು ವಿರೋಧ ಅಲ್ಲ. ಕೇಂದ್ರ ಸಚಿವರು ಸದಾಕಾಲ ಪ್ರಧಾನಮಂತ್ರಿಗಳೊಂದಿಗೆ ಇರ್ತಾರೆ. ಯಾವುದೇ ನಯಾಪೈಸ ಉಪಕಾರವನ್ನ ಈ ನಾಡಿಗೆ ಅವರು ಮಾಡಿಲ್ಲ. ಹಿ ಈಸ್ ಟೋಟ್ಲಿ ಅನ್ಫಿಟ್ ಪರ್ಸನ್ ಅನ್ನುವಂತ ಮಾತನ್ನ ನಾನು ಆಗ್ಲೇ ಹಿಂದೆ ಹೇಳ್ಬಿಟ್ಟಿದ್ದೇನೆ. ಲಿಂಗಾಯತ ನಾಯಕರೇ ಇಲ್ವಾ ಅನ್ನುವಂತ ಪ್ರಶ್ನೆಗೆ ನನ್ನ ಪ್ರಶ್ನೆ ಏನಂದ್ರೆ, ಸರ್ವಸಂಘ ಪರಿತ್ಯಾಗಿಗಳು ಅಂತ ಸ್ವಾಮೀಜಿಗಳನ್ನ ಕರೀತಾರೆ. ನಿಮ್ಮ ಕ್ಷೇತ್ರದ ಒಬ್ಬ ಲಿಂಗಾಯತ ನಾಯಕನನ್ನೇ ಈ ಬಾರಿ ಚುನಾವಣೆಗೆ ನಿಮ್ಮ ಬೆಂಬಲದಿಂದ ನಿಲ್ಲಿಸಬಹುದು. ಸ್ವಾಮೀಜಿಯವರೇ ಅಖಾಡದಲ್ಲಿ ಎಷ್ಟು ಜನ ನನ್ನ ಹತ್ತಿರ ಬಂದಿದ್ರು, ಅಂದಾಜು ಒಂದು 20 ಜನ ಮಾಜಿ ಶಾಸಕರು, ಮಾಜಿ MLCಗಳು, ಮಾಜಿ MP ಗಳು ಬಂದಿದ್ರು. ಆಮೇಲೆ ಇವರ ಕುತಂತ್ರಕ್ಕೊಳಗಾಗಿ ಎಷ್ಟೋ ಸಾರಿ ಚುನಾವಣೆಯಲ್ಲಿ ಹಣ ಹಾಳು ಮಾಡಿಕೊಂಡವರು, ಚುನಾವಣೆಗೆ ನಿಂತು ಪರಾಭವಗೊಂಡವರು, ಆಸೆ ಆಮಿಷಗಳಿಗೆ ಈ ಸಾರಿನೂ ಬಲಿಯಾಗಿ ವರ್ಷಗಂಟ್ಲೆ ಮತಕ್ಷೇತ್ರಗಳಲ್ಲಿ ಒಂದೊಂದು ತಾಲೂಕಿಗೆ 10 ಕಾರುಗಳನ್ನು ಬಿಟ್ಟು ಎಲ್ಲಿ ನೋಡಿದ್ರು ಅವ್ರ ಬ್ಯಾನರ್ಗಳ ಕಾನೂನು ಮಾಡಿ ಇವರ ಮೋಸದ ತಂತ್ರಗಳಿಗೆ ಒಳಗಾಗಿ ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಮೂಲಗಳಿಂದ ಅಧಪತನಕ್ಕೊಳಗಾದವರು ಅಷ್ಟು ನನ್ನ ಹತ್ರ ಬಂದಾಗ ಅವರಿಗೆ ಜೀವ ಚೈತನ್ಯವನ್ನ, ರಾಜಕೀಯ ಚೈತನ್ಯವನ್ನ, ಆತ್ಮಶಕ್ತಿಯನ್ನ ತುಂಬುವ ಕೆಲಸವನ್ನ ಮಾಡ್ಲಿಕ್ಕೆ ನಾನು ಸುದೀರ್ಘ 2 ತಿಂಗಳು ಪ್ರಯತ್ನ ಮಾಡಿದೆ. ಬಟ್ ಅವರೆಲ್ಲ ಎಷ್ಟು ನಿಷ್ಕ್ರಿಯರಾಗಿದ್ದಾರೆ ಅಂದ್ರೆ, ಅವರಿಂದ ನಮಗೆ ಯಾವುದು ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಮಾತು ಬಂದಾಗ ಬಹುಶಃ ಅವರೆಲ್ಲರಿಗೂ ಒಂದೇ ಧ್ವನಿಯಾಗಿತ್ತು, ಇದು ಒಂದೇ ಧ್ವನಿಯಾಗಿತ್ತು. ಇದು ಒಂದು ಸಾರಿ ನೀವು ಅವರ ವಿರುದ್ಧ ಚುನಾವಣೆಗೆ ನಿಲ್ಲಬೇಕು ಅಂತ ಅವ್ರು ಬೇಕು ಅಂತ ಬಂದ್ರು. ಅದು ನಮ್ಮ ರಂಗಲ್ಲ ಅಂತ ಹೇಳಿದ್ವಿ ನಾವು. ಅದು ನಮ್ಮ ರಂಗಲ್ಲ, ನಾವು ನಿಲ್ಲುವಷ್ಟು ಸ್ವತಂತ್ರರು ಅಲ್ಲ, ನಾವು ಜನರ ಅಧೀನರಿದ್ದೇವೆ. ನಮ್ಮ ರಂಗ ಬೇರೆ ಇದೆ. ಆ ರಂಗಕ್ಕೆ ನಮ್ಮನ್ನು ತರಬೇಡಿ ಅಂದಾಗ ಅವ್ರು ನಮಗ ಬಸವಣ್ಣನವರು ರಾಜಕಾರಣಿ ಆಗಿದ್ದಿಲ್ಲೇನು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಿಲ್ಲೇನು, ಸದ್ಯಕ್ಕೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರು ಆಗಿಲ್ಲೇನು, ಹಿಂಗ ನೂರಾರು ಉದಾಹರಣೆಗಳನ್ನ ಕೊಟ್ಟು ಸ್ವಾಮೀಜಿಯವರು ಚುನಾವಣೆಗೆ ನಿಲ್ಲೋದ್ರಿಂದ ಪಾಪ ಕಾರ್ಯ ಏನಾಗುತ್ತೆ, ನಿಮ್ಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ತಂದಿಲ್ಲ, ತಾಯಿ ಇಲ್ಲ, ಬಂಧು ಬಳಗ, ಅಣ್ಣ ತಮ್ಮ ಯಾರು ಇಲ್ಲ, ಪ್ರತಿಯೊಬ್ಬ ಜನಾಂಗವನ್ನ ನೀವು ನಮ್ಮವರು ಅಂತ ಹೇಳಿ ತಿಳ್ಕೊಳ್ತೀರ ಅಂತ ಅಂದ್ಮೇಲೆ ನೀವ್ಯಾಕೆ ಆ ರಂಗದಲ್ಲಿನೂ ಕೂಡ ನೊಂದವರಿಗೆ ಧ್ವನಿ ಆಗ್ಬಾರ್ದು ಅನ್ನುವಂತ ಬೇಡಿಕೆಯನ್ನಿಟ್ಟಾಗ ನಾವು ನಿರ್ಧಾರ ತೆಗೆದುಕೊಂಡಿಲ್ಲ. ನಾವು ಮಠಾಧಿಪತಿಗಳನ್ನ ಸಂಪರ್ಕ ಮಾಡಿದ್ವಿ, ಸಭೆಗಳನ್ನ ಮಾಡಿದ್ವಿ, ಸಾರ್ವಜನಿಕರನ್ನ ಕರೆದ್ವಿ. ಎಲ್ಲರ ಅಭಿಪ್ರಾಯ ಒಂದೇ, ಸದ್ಯದ ಪರಿಸ್ಥಿತಿ ಒಳಗ ಅದು ಈ ಪರಿಸ್ಥಿತಿ ಒಳಗ ಚುನಾವಣೆಗೆ ಎದುರಿಸಲಿಕ್ಕೆ, ಆ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ನೀವೊಬ್ಬರೇ ನಮಗೆ ಕಾಣ್ತಾ ಇರೋದು ಅಂತ ಎಲ್ಲರೂ ಒಂದೇ ಧ್ವನಿಯಾಗಿ ಹೇಳಿರೋದ್ರಿಂದ ಇದರ ನಂತರದಲ್ಲಿ ನಾವು ಬಹುಸಂಖ್ಯಾತ ನಮ್ಮ ಮಠಕ್ಕೆ ಸಂಬಂಧಪಟ್ಟಂಗ, ನಮ್ಮ ಗುರುಗಳಿಗೆ ಸಂಬಂಧಪಟ್ಟಂಗ ಎಲ್ಲರೊಂದಿಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂತಹ ನಿರ್ಧಾರವನ್ನು ಅಳೆದು ತೂಗಿ ನಾವು ಕೊನೆಗೆ ನಾವಿರೋದೇ ಸಮಾಜದ ಹಿತಕ್ಕಾಗಿ ಅಂದ ಮೇಲೆ ಸಮಾಜದ ಹಿತಕ್ಕೆ ಮಠದಾಗಿದ್ರೇನು, ಇನ್ನೊಂದು ರಂಗದಲ್ಲಿದ್ರೇನು, ಅಲ್ಲಿದ್ರು ನಾವು ಅದರ ಹಿತವನ್ನು ಬಯಸಬೇಕು, ಇಲ್ಲಿದ್ರು ಅದೇ ಹಿತವನ್ನು ಬಯಸಬೇಕು. ಹಾಗಾಗಿ ಇವತ್ತಿನ ದಿವಸ ಪಕ್ಷೇತರ ಅಭ್ಯರ್ಥಿಯಾಗಿ ಧಾರವಾಡ ಮತಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಘೋಷಣೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.